ಇವತ್ತು ಅಲ್ಲಿ ಬೇರೆ ಮಾಡ್ತೇನೆ. ಹೃದಯ ಭಾಗ ಒಂದು ಸಂಗೊಳ್ಳಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ದೇಶ ಪ್ರೇಮಿ, ಕನ್ನಡ ಪ್ರೇಮಿ, ನಂಬಿಕೆಗೆ ಮತ್ತೊಂದು ಹೆಸರಾಗಿ ಭಾರತ ದೇಶದಲ್ಲಿ ಕರ್ನಾಟಕಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಂತ ಸ್ವತಂತ್ರ ವೀರರಲ್ಲಿ ಒಬ್ಬರು ಶ್ರೀಮತಿ ರಾಣಿ ಚೆನ್ನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ವ್ಯವಸ್ಥೆಯಲ್ಲಿ ಇವರೆಲ್ಲರೂ ಕೂಡ ಹೋರಾಟವನ್ನು ಮಾಡ್ಕೊಂಡು ಬಂದಂಥ ಅವ್ರ ಹೆಸರನ್ನು ಇವತ್ತು ಈ ಒಂದು ಹೃದಯ ಭಾಗದ ರೈಲ್ವೆ ಸ್ಟೇಷನ್ಗೆ ಆಧುನೀಕರಣ ಮಾಡ್ತಕ್ಕಂಥದಕ್ಕೆ ನಾವು ಮೇಲೆ ಈ ಕೆಳಗಡೆಯಿಂದ ಬರ್ತಕ್ಕಂಥ ಎಲ್ಲ ಪ್ಯಾಸೆಂಜರ್ಸ್ಗೂ ಕೂಡ ಎಕ್ಸಿಲೇಟರ್ಗಳನ್ನು ಅಳವಡಿಸ್ತಕ್ಕಂಥ ಒಂದು ವಿನೂತನ ಯೋಜನೆಯನ್ನು ಇಲ್ಲಿಯ ನಮ್ಮ ಆಡಳಿತದ ಮಂಡಳಿಯ ಮುಖ್ಯಸ್ಥರಾದ DRM ಯೋಗೇಶ್ ಮೋಹನ್ ಅವರು ಮತ್ತು ನಮ್ಮ ಡಾಕ್ಟರ್ ಇದ್ದಾರೆ ಡಾಕ್ಟರ್ ಅನೂಪ್ ಅವರು ಮತ್ತು ಇವರ ಸಿಬ್ಬಂದಿ ವರ್ಗ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಕೇವಲ ಇಷ್ಟಕ್ಕೆ ನಿಲ್ಲೋದಿಲ್ಲ. ಈಗಾಗಲೇ ಬೆಂಗಳೂರು ನಗರದಲ್ಲಿ ವಿಶ್ವೇಶ್ವರಯ್ಯ ಒಂದು ಟರ್ಮಿನಲನ್ನು ಮಾಡಿ ನಾವು ಒಂದು ರಾಜ್ಯಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದೇವೆ. ಅದಲ್ಲದೆ ಕಂಟ್ರೋಲ್ಮೆಂಟ್ ರೈಲ್ವೆ ಸ್ಟೇಷನ್ನು ಮತ್ತು ಯಶವಂತಪುರ ರೈಲ್ವೆ ಸ್ಟೇಷನ್ನು, ಈ ಎರಡು ರೈಲ್ವೆ ಸ್ಟೇಷನ್ಗಳು ಈಗಾಗಲೇ ಸುಮಾರು 900 ಕೋಟಿ ರೂಪಾಯಿಗಳ ಅಂದಾಜಿನಲ್ಲಿ ಭಾರತ ಸರ್ಕಾರ, ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು ಆಸಕ್ತಿಯನ್ನು ವಹಿಸಿ ರಾಷ್ಟ್ರದ ಪ್ರಧಾನಮಂತ್ರಿಗಳ ಸೂಚನೆ ಮೇರೆಗೆ ಅದು ಭರದಿಂದ ಕೆಲಸಗಳು ಸಾಗ್ತಾ ಇದೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಈ ಒಂದು ರೈಲ್ವೆ ಸ್ಟೇಷನ್ಗೆ ನನಗನ್ನಿಸ್ತದೆ ಇಡೀ ದೇಶದಲ್ಲಿ ಇವತ್ತೇನು ನಾವು ಅಳವಡಿಸಿದ್ದೀವಿ ಅದಕ್ಕೇ ವಿಭಿನ್ನವಾಗಿ ಒಂದು ಯೋಜನೆಯನ್ನು ಮಾಡಿದ್ದಾರೆ ನಮ್ಮ ಅಧಿಕಾರಿಗಳು. ಸುಮಾರು 1500 ಕೋಟಿ ರೂಪಾಯಿಗಳ ಯೋಜನೆಯನ್ನು ನಾವು DPR ಈಗಾಗಲೇ ಆಗಿದೆ, ನಮ್ಮ ದೆಹಲಿಗೆ ಹೋಗಿದೆ, ಇದಕ್ಕೆ ಬೋರ್ಡ್ಗೆ ಹೋಗಿದೆ. ಬೋರ್ಡ್ನಲ್ಲಿ ಕುಳಿತುಕೊಂಡು ಚರ್ಚೆ ಮಾಡಿ ಏನು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ನು ಮತ್ತು ನಮ್ಮ ಯಶವಂತಪುರ ರೈಲ್ವೆ ಸ್ಟೇಷನ್ಗಿನ್ನ ವಿಭಿನ್ನವಾಗಿ ದೊಡ್ಡ ಪ್ರಮಾಣದಲ್ಲಿ ಇದರ ಯೋಜನೆಯನ್ನು ನಾವು ಕೈಗೆತ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಇದೆಲ್ಲವನ್ನು ಕೂಡ ಇನ್ನು 3 ರಿಂದ 4 ತಿಂಗಳಲ್ಲಿ DPR ಆಗಿದೆ, ಟೆಂಡರ್ ಆಗಬೇಕು, ಅಪ್ರೂವಲ್ ಆಗಬೇಕು. ಎಲ್ಲ ಯೋಜನೆಗಳನ್ನು ಮುಗಿಸಿ ನಾವು ಇದನ್ನು ಕೂಡ ಕೈಗೆತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಏನು ಇವತ್ತು ರೈಲ್ವೆ ಸ್ಟೇಷನ್ಗಳಲ್ಲಿ ಬರ್ತಕ್ಕಂಥ ಪ್ಯಾಸೆಂಜರ್ ಏನಿದ್ದಾರೆ ಕೆಳಗಡೆಯಿಂದ ಮೇಲ್ಗಡೆಗೆ ಹೋಗಿ ಮತ್ತೆ ಸ್ಟೇಷನ್ ಬರ್ತಕ್ಕಂಥ ಅದಕ್ಕೆ ನಾವೇನು ಅದಕ್ಕೇನಂತೀವಿ, ಫ್ಲೈಟ್ಗೆ ಹೋಗ್ಬೇಕಾದ್ರೆ ಅದಕ್ಕೇನಂತೀವಿ ಆ ಒಂದು ವ್ಯವಸ್ಥೆಯನ್ನು ನಾವು ನಮ್ಮ ರೈಲ್ವೆ ಸ್ಟೇಷನ್ಗಳಲ್ಲೂ ಕೂಡ ಅಳವಡಿಸಿ ರಾಷ್ಟ್ರದಲ್ಲಿ ಇವತ್ತೇನು 4ನೇದು 5ನೇದು ಇದ್ದೀವಿ ನಾವು. ಐ ಥಿಂಕ್ 4th or 5th ಇನ್ ನೇಷನ್. 4th 4ನೇದು 5ನೇದು ಇದ್ದೀವಿ. ಅದನ್ನು 2, 3ನೇಗೆ ತರಬೇಕು ಅನ್ನೋದು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಆಶಯ ಆಗಿದೆ. ಆ ನಿಟ್ಟಿನಲ್ಲಿ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ನಾಡಪ್ರಭು ಕೆಂಪೇಗೌಡರ ಬೆಂಗಳೂರಿನಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಹೆಸರಿನ ಈ ಒಂದು ಹೃದಯ ಭಾಗದ ರೈಲ್ವೆ ನಿಲ್ದಾಣವನ್ನು ನಾವು ಯಾವ್ಯಾವ ರೀತಿ ಸವಲತ್ತುಗಳನ್ನು ಕೊಡೋದು, ಇಲ್ಲಿ ಬರ್ತಕ್ಕಂಥ ಪ್ಯಾಸೆಂಜರ್ಗಳಿಗೆ ಒಂದು ಸಣ್ಣ ಅಪಚಾರವೂ ಕೂಡ ಆಗದಾಗೆ, ಅಡೆತಡೆಗಳಾಗದಾಗೆ ನೋಡ್ಕೊಳ್ತಕ್ಕಂಥದಕ್ಕೆ ಕ್ರಮವನ್ನು ವಹಿಸಿದ್ದೀವಿ.